ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಶೀಘ್ರವಾಗಿ ಕಡಿಮೆ ಮಾಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಬಿಜೆಪಿ ಮುಖಂಡರಿಂದ ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದೆ. ಗ್ಯಾರಂಟಿ ಹೆಸರಿನಲ್ಲಿ ಸರ್ಕಾರ ಜನರ ಹಣವನ್ನ ಲೂಟಿ ಮಾಡುತ್ತಿದೆ ಎಂದು ಕೊರಟಗೆರೆಯ ಎಸ್ಎಸ್ಆರ್ ವೃತ್ತದಲ್ಲಿ ಬಿಜೆಪಿ ತಾಲೂಕಾ ಮಾಜಿ ಅಧ್ಯಕ್ಷ ಪವನ್ ಕುಮಾರ್ ಹಾಗೂ ಮಂಡಲ ಅಧ್ಯಕ್ಷ ದರ್ಶನ್ ನೇತೃತ್ವದ ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ಮಾಡಲಾಯಿತು. ಇನ್ನು ಸಿದ್ದರಾಮಯ್ಯನವರ ಅಣುಕು ಭಾವಚಿತ್ರ ದಹನ ಮಾಡುವ ಮುಖೇನ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡಲ ಅಧ್ಯಕ್ಷ ದರ್ಶನ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸ್ವಾಮಿ ಹಾಗೂ ಕೆಲವು ಕಾರ್ಯಕರ್ತರನ್ನ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಅವರ ತಂಡ ವಶಕ್ಕೆ ಪಡೆದಿದ್ದಾರೆ. ಯಾವುದೇ ಅವಘಡಗಳು ಆಗದಂತೆ ಕೊರಟಗೆರೆಯ ಚೇತನ್ ಅವರ ಪೊಲೀಸ್ ಪಡೆ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಪ್ರದೀಪ್ ಕುಮಾರ್, ಮುಖಂಡರಾದ ದಯಾನಂದ್, ಆನಂದ್, ಗೋವಿಂದ ರೆಡ್ಡಿ, ಮಂಜುನಾಥ್ ಸೇರಿದಂತೆ ಕಾರ್ಯಕರ್ತರು ಹಾಜರಿದ್ದರು. ಏನು ಈ ಒಂದು ಬೃಹತ್ ರಸ್ತೆ ತಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್ಕಾರದ ವಿರುದ್ಧ. ಏನು ಸರ್ಕಾರ ಬೆಲೆಯನ್ನು ದಿನ ಹೆಚ್ಚಳ ಮಾಡ್ತಿದೆ. ಸಾರ್ವಜನಿಕ ಜನರು ಏನು ಜೀವನ ಮಾಡಲು ತುಂಬಾ ಪರಿಸ್ಥಿತಿ ಹದಗೆಟ್ಟಿದೆ. ಈ ಕಾರಣದಿಂದ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ. ಏನು ಬೆಲೆ ಏರಿಕೆ ಕಮ್ಮಿ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಎಲ್ಲ ತಾಲೂಕಾದ್ಯಂತ, ರಾಜ್ಯಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಇನ್ನ ಹೆಚ್ಚು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಪ್ರತಿಭಟನೆನ ನಿಲ್ಲಿಸೋಲ್ಲ ಅಂತ ಈ ಒಂದು ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಮುಖಾಂತರ ಇದೊಂದು ಮಾಹಿತಿಯನ್ನು ಕಳಿಸ್ತಾ ಇದ್ದೀವಿ. ಈಗೇನಾಯ್ತು, ಅವರ ಒಂದು ಸ್ವಾರ್ಥಕ್ಕೋಸ್ಕರ ಬಿಟ್ಟಿ ಬಗ್ಗೆಯನ್ನು ಕೊಟ್ಟು ಜನರ ಒಂದು ದಾರಿ ತಪ್ಪಿಸೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಜೊತೆ ಸೇರಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇನ್ನೂ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಮಾಡ್ತೀವಿ ಅಂತ ಈ ಒಂದು ಮುಖಾಂತರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ. ಅವರ ಒಂದು ಬಿಟ್ಟಿ ಭಾಗ್ಯಗಳ ಒಂದು ಅವರೇನು ಪ್ರಕಟಿಸಿರೋ ಬಿಟ್ಟಿ ಭಾಗ್ಯಗಳನ್ನ ಪೂರೈಸೋದಕ್ಕೋಸ್ಕರ ಸಾಮಾನ್ಯರ ಮೇಲೆ ಭಾಳ ಎಲ್ಲ ರೀತಿಯಾಗಿ ಒತ್ತಡಗಳನ್ನ ಹಾಕಿ ಟ್ಯಾಕ್ಸ್ ಕಲೆಕ್ಷನ್ ಆಗಲಿ, ಪ್ರತಿಯೊಬ್ಬ ಸಾಮಾನ್ಯ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಪ್ರತಿಯೊಂದು ಇದನ್ನು ದರ ಏರಿಕೆ ಆಗಿದೆ. ಈಗ ಪೆಟ್ರೋಲ್ ಡೀಸೆಲ್ ಒಂದು ಏರಿಕೆ ಆದರೆ ಬಸ್ ಚಾರ್ಜ್ ಜಾಸ್ತಿ ಆಗುತ್ತೆ, ತರಕಾರಿ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಎಲ್ಲ ರೈತರಿಗಾಗಲಿ, ಜನಸಾಮಾನ್ಯರಿಗಾಗಲಿ, ಬಡವರಿಗಾಗಲಿ ಭಾಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇವ್ರಿಗೆ ಎಷ್ಟು ಎಚ್ಚರಗೊಳಿಸಿದ್ರು ಇವರು ಆಡಿದ್ದೇ ಆಟ, ಇವ್ರದ್ದು ಒಂಥರ ಏಕಮುಖ್ಯವಾಗಿ ತುಗ್ಲಕ್ ದರ್ಬಾರ್ ಆಗೋಗಿದೆ. ಹಾಗಾಗಿ ನಾವುಗಳಂತೂ ಇದನ್ನ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ. ಇವ್ರು ಏನಾದರೂ ಒಂದು ಕ್ರಮ ತಗೊಳ್ತಿದ್ರೆ ನಾವುಗಳು ಉಗ್ರ ಹೋರಾಟ ಮಾಡೋದ್ರಲ್ಲಿ ನಾವ್ಯಾರು ಹಿಂದೆ ಬೀಳೋದಿಲ್ಲ. ಇದು ಇವ್ರಿಗೆ ಹೆಂಗೆ ಅಂದರೆ ಅದೇನೋ ಎಮ್ಮೆಲ್ ನೀರು ಸುರಿದಂಗೆ ಆಗ್ತಾ ಇತ್ತು. ಇವ್ರಿಗೆ ಏನು ಹೇಳಿದ್ರು, ಈ ಸರ್ಕಾರದವ್ರಿಗೆ ಏನು ಹೇಳಿದ್ರು ಅವ್ರು ಮಾಡಿದ್ದೇ ಅವ್ರ ಮಂಡಾಟ ಶುರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಥರ ಹೋರಾಟ ನಾವು ನಿಲ್ಲಿಸೋದಿಲ್ಲ. ಇವರು ಇದೇ ರೀತಿ ಮಾಡ್ಕೊತ ಹೋಗಿದ್ರೆ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಹಾಗಂತ ಸರ್ಕಾರನ ಎಚ್ಚರಿಸೋದಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಮುಖಾಂತರ ನಾವು ಎಲ್ಲ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ರಾಜ್ಯಾದ್ಯಂತ ಬಿಜೆಪಿ ಎಲ್ಲ ಜಿಲ್ಲಾ ಮತ್ತು ಮಂಡಲ ತಾಲೂಕು ಸ್ತರದಲ್ಲಿ ಏನು ಒಂದು ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸ್ನೇಹಿತರೆ, ಎಲ್ಲ ಸ್ತರದಲ್ಲೂ ಬೆಲೆ ಏರಿಕೆ ಎಲ್ಲ ಥರದಲ್ಲೂ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ.
ಎಲ್ಲ ಮಧ್ಯಮ ವರ್ಗದವರಿಗಾಗಿರ್ಬೋದು ಬಡವರಿಗಾಗಿರ್ಬೋದು ಈ ಸರ್ಕಾರ ಎಲ್ಲ ಥರದಲ್ಲೂ ಬೆಲೆ ಏರಿಕೆ ಮಾಡ್ತಾ ಇದೆ. ಅದು ಹೆಚ್ಚಾಗಿ ಈಗ ತೈಲದ ಬೆಲೆ ಏರಿಕೆ ಅದು ಬಡತನದಲ್ಲಿರೋಂಥ ಎಲ್ಲ ಜನಗಳಿಗೂ ಭಾರಿ ಎಲ್ಲ ಥರದಲ್ಲೂ ಬೆಲೆ ಏರಿಕೆಯಿಂದ ಹೊಡೆತ ಬೀಳ್ತಾ ಇದೆ. ಅದಾಗಿರ್ಬೋದು, ಈ ರಾಜ್ಯ ಸರ್ಕಾರ ಈ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಯಾವುದೇ ಎಲ್ಲ ಥರದಲ್ಲೂ ಹಿಂದೂ ವಿರೋಧಿ ಧೋರಣೆಗಳು ಹೆಚ್ಚಾಗ್ತಾ ಇದೆ. ಏನು ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿದ್ದ ಹಣವನ್ನು ಇವರ ಒಂದು ಬಿಟ್ಟಿ ಭಾಗ್ಯದ ಇವ್ರ ತೇವಳಿಗೋಸ್ಕರ ಆ ಒಂದು ಬಿಟ್ಟಿ ಭಾಗ್ಯಕ್ಕೋಸ್ಕರ ಹಣನ ಅದಕ್ಕೆ ವಿನಿಯೋಗ ಮಾಡ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಅದಾದಮೇಲೆ ಆಂಧ್ರದಲ್ಲಿ ಚುನಾವಣೆಗೋಸ್ಕರ ನಮ್ಮ ಪರಿಶಿಷ್ಟ ಜಾತಿ ಪಂಗಡದ ಒಂದು ವಾಲ್ಮೀಕಿ ನಿಗಮದಲ್ಲಿರೋ ಅಂಥ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಅದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಇದೇ ಥರ ಎಲ್ಲ ಸ್ತರದಲ್ಲೂ ಮುದ್ರಣ ಶುಲ್ಕನ ಹೆಚ್ಚು ಮಾಡಿದ್ದಾರೆ. ಎಲ್ಲ ಸ್ತರದಲ್ಲೂ ಇವರು ಏನು ಒಂದು ಅನ್ಯಾಯವಾಗಿ ಅಕ್ರಮವಾಗಿ ಸರ್ಕಾರ ರಚನೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಬಡವರಿಗೆ ಮತದಾರರಿಗೆ ಏನು ಒಂದು ಆಶ್ವಾಸನೆ ಕೊಟ್ಟಿರೋ ಅಂತ ಒಂದು ಬಿಟ್ಟಿ ಭಾಗ್ಯಕ್ಕೋಸ್ಕರ ಜನರ ಒಂದು ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ರಾಜ್ಯಾದ್ಯಂತ ಬಿಜೆಪಿ ಪಕ್ಷದಿಂದ ರಾಜ್ಯಾದ್ಯಂತ ಎಲ್ಲ ಸ್ತರದಲ್ಲೂ ನಾವು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೀವಿ. ಈ ಬೆಲೆ ಏರಿಕೆನ ಇವರು ಕಡಿಮೆ ಮಾಡೋ ತನಕ ಈ ಉಗ್ರ ಹೋರಾಟ ನಿಲ್ಲಲ್ಲ ಅಂತ ಈ ಮೂಲಕ ಹೇಳಿ ಎಚ್ಚರಿಸ್ತಾ ಇದ್ದೀವಿ. ಏನಿವತ್ತು ನಾವಿವತ್ತೆಲ್ಲ ಇಲ್ಲಿ ಸೇರಿಕೊಂಡು NDA ವತಿಯಿಂದ ನಾವೇನು ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ. ಇಡೀ ರಾಜ್ಯಾದ್ಯಂತ BJP ಕರ್ನಾಟಕ ಮತ್ತು ಜಾತ್ಯತೀತ ಜನತಾದಳದ ವತಿಯಿಂದ ರಾಜ್ಯಾದ್ಯಂತ ನಡೆಯುತ್ತೆ. ಏನಿವತ್ತು ಇವರು ಬೆಲೆ ಏರಿಕೆಗಳು ಡೀಸೆಲ್ ಆಗಿರ್ಬೋದು ಅಥವಾ ದಿನ ಬಳಕೆ ವಸ್ತುಗಳಾಗಿರ್ಬೋದು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇವರು ಒಂದು ಬಿಟ್ಟಿ ಬಾಕಿಗಳು ಶೋಕಿಗೋಸ್ಕರ ಎಲ್ಲನರಲ್ಲೇ ಬೆಲೆ ಏರಿಕೆ ಜಾಸ್ತಿ ಮಾಡೋದು, ಇದನ್ನ ಹಣನ ಕ್ರೋಢೀಕರಣ ಮಾಡೋದಕ್ಕೋಸ್ಕರ ಎಲ್ಲನಲ್ಲೇ ಹೆಂಗಂದ್ರಂಗೇನೆ ಮಾಡ್ತಾ ಇದ್ದಾರೆ. ಇನ್ನೊಂದೇನಂತ ಅಂತಂದ್ರೆ ರಾತ್ರಿ ಕುತ್ಕೊಂಡು ಡಿಸೈಡ್ ಮಾಡೋದು, ಇವರೇ ಕುತ್ಕೊಂಡು ತುಗಲಕ್ ಸರ್ಕಾರದ ಥರ ರಾತ್ರಿ ಡಿಸೈಡ್ ಮಾಡೋದು, ಬೆಳಗ್ಗೆ ಬೆಲೆ ಏರಿಕೆ ಮಾಡೋದು. ಒಬ್ಬ ತಜ್ಞರನ್ನ ಪರಿಗಣಿಸಲ್ಲ, ಒಂದು ತಜ್ಞರ ಹತ್ರ ಒಂದು ಇದು ಅಭಿಪ್ರಾಯ ಕೇಳ್ಕೊಂಡು ಮುಂದಕ್ಕೆ ಬೆಲೆ ಏರಿಸೋಂಥದ್ದು ಆಗಬೇಕು. ಇವ್ರು ಹಂಗೆ ಮಾಡ್ತಿಲ್ಲ. ರಾತ್ರಿ ಎಲ್ಲ ಕೂತ್ಕೊಂಡು ಯಾರ್ದೋ ಮನೇಲಿ ಚರ್ಚೆ ಮಾಡ್ತಾರೆ, ಬೆಳಗ್ಗೆ ಬೆಲೆ ಏರಿಕೆ ಮಾಡ್ತಾರೆ. ಏನು ಬಿಟ್ಟಿ ಭಾಗ್ಯಗಳಿಗೆ ಇವರು ಕೊಡ್ತಾ ಬರ್ತಾ ಇದ್ದಾರೆ, ಅದನ್ನ ಆ ರೀತಿ ಮಾಡೋ ಅಂಥದ್ದು ಎಲ್ಲೂ ಯಾವ ಸರ್ಕಾರ ಕೂಡ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿಲ್ಲ. ಈಗ ನರೇಂದ್ರ ಮೋದಿ ಅವ್ರಿಗೂ 2015ರಲ್ಲಿ 1.64% ಕೃಷಿ ಸೆಸ್ನ ಜಾಸ್ತಿ ಮಾಡಿ ಒಂದು ಕೃಷಿ ಸಮ್ಮಾನ್ ಯೋಜನೆನ ತಂದರು. ಇನ್ನೊಂದು ಸ್ವಚ್ಛ ಭಾರತ್ಗೆ ಅಂತ ಹೇಳ್ಬಿಟ್ಟು ಒಂದು 5.5% ಸೆಸ್ನ ಜಾಸ್ತಿ ಮಾಡಿ ಒಂದು ರೈತರಿಗೆ ಅನುಕೂಲ ಆಗಂಗೆ ಮತ್ತು ಬಡವರಿಗೆ ದಲಿತರಿಗೆ ಅನುಕೂಲ ಆಗಂಗೆ ಮಾಡಿಕೊಟ್ರು. ಈ ಥರ ಒಂದು ಯೋಜನೆಗಳನ್ನೇ ತರಬೇಕೇ ಹೊರತು ಎಲ್ಲೋ ಯಾರ್ದೋ ಮನೇಲಿ ಕುತ್ಕೊಂಡು ಸಡನ್ನಾಗಿ ಬೆಲೆ ಏರಿಕೆ ಮಾಡಿಬಿಟ್ಟು ತಗೊಂಬಂದ್ಬಿಟ್ಟು ನೀವು ಬೆಳಗ್ಗೆ ಸಾರ್ವಜನಿಕರ ಮೇಲೆ ಹೊರ ಇರೋವಂಥದ್ದಲ್ಲ. ನೋಡಿ, ಇದು ಈ ಮೂಲಕ ಸಿದ್ದರಾಮಯ್ಯನವ್ರಿಗೆ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಮೂಲಕ ಏನು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಅಂತಂದರೆ, ದಯವಿಟ್ಟು ಹಿಂದೆ ಇವತ್ತು ಬೆಲೆನ ಕಡಿಮೆ ಮಾಡಿ ಎಲ್ಲ ಜನಸಾಮಾನ್ಯರಿಗೂ ದೀನರಿಗೆ ದಲಿತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಈ ಮಾಡಲಿಲ್ಲ ಅಂತಂದರೆ ಇವತ್ತೇನು ಹೋರಾಟ ಇದೆ ಇದು 10 ಪಟ್ಟಲ್ಲ 100 ಪಟ್ಟು ಜಾಸ್ತಿ ಉಗ್ರ ಹೋರಾಟ ಮಾಡ್ತೀವಿ NDA ವತಿಯಿಂದ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ. ದಯವಿಟ್ಟು ಇವತ್ತೇ ಪರಿಗಣಿಸಿ ನೀವು ಬೆಲೆ ಏರಿಕೆ ಇಳಿಸಬೇಕು ಅಂತ ಕೇಳ್ಕೊಂತೀನಿ. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.